ಕಾನೂನು ಅನ್ನುವಂಥದ್ದು ಸರ್ ಎಲ್ಲರೂ ಸಮಾನ. ಕರೆಕ್ಟ್. ಸೊ ಯಾರೇ ಇರಲಿ ಅವರು ಕಾನೂನು ಮುಂದೆ ತಲೆಬಾಗಲೇಬೇಕಾಗ್ತದೆ. ಬಟ್ ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಗೊತ್ತಿರುತ್ತೆ ನಿಮಗೆ, ರಾಜಕೀಯದಲ್ಲಿ ಆದಂತಹ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ಕಾನೂನಿಗೆ ತಲೆಬಾಗುವಂಥದ್ದು ಇರಬಹುದು ಮತ್ತು ತಪ್ಪುಗಳಿಗೆ ಶಿಕ್ಷೆ ಆಗುವಂಥದ್ದು. ಒಬ್ಬ ವ್ಯಕ್ತಿಯ ಆತನ ಆಲೋಚನೆಗಳಿಗೆ, ಆತನ ಒಂದಿಷ್ಟು ತಪ್ಪುಗಳಿಗೆ ಕಾನೂನು ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದು. ಸೊ ಈ ವಿಚಾರವನ್ನು ನೋಡಿದಾಗ ನಿಮ್ಮ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಸರ್? ನಮಗೆ ಈ ವಿಚಾರ ಪ್ರಜ್ವಲ್ ರೇವಣ್ಣನ ಕೇಸ್ನಲ್ಲಿ ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂದರೆ, ಕೋರ್ಟ್ಸ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದೆ ಇವಾಗ. ಕೋರ್ಟ್ಸು ಈ ತೀರ್ಪಿಂದ ಜನರಿಗೂ ಕೋರ್ಟ್ಸ್ ವಿಲ್ ಅಪ್ಹೋಲ್ಡ್ ಜಸ್ಟಿಸ್ ಆ್ಯಂಡ್ ಟ್ರೂತ್, ಅದು ಯಾವುದೇ ವ್ಯಕ್ತಿ ಆಗಿದ್ರು ಅನ್ನೋ ರೀತಿಯಲ್ಲಿ ಈ ಒಂದು ಚೌಕಟ್ಟಿನಲ್ಲಿ ಅದು ಒಂದು ಇಟ್ಸ್ ಗುಡ್ ಸಂದೇಶ. ಅದು ಎರಡನೇದಾಗಿ ನಮಗೆ ಓವರ್ ಆಲ್ ಸೊಸೈಟಿನಲ್ಲಿ, ಅದು ಪ್ರಜ್ವಲ್ ರೇವಣ್ಣನ ಕೇಸಲ್ಲಿರ್ಬೋದು, ಅದೇ ಕಾನ್ಸೆಪ್ಟು ದರ್ಶನ್ ಅವ್ರ ಕೇಸಲ್ಲಾಗಿರ್ಬೋದು, ಮತ್ತು ಇವಾಗ ನಡೀತಿರೋ ಒಂದು ಧರ್ಮಸ್ಥಳ, ಈ ಬೇರೆ ಬೇರೆ ರೀತಿಯಲ್ಲಿ ದೇರ್ ಇಸ್ ಅ ಸರ್ಟನ್ ಡಿಗ್ರಿ ಆಫ್ ಅಥವಾ ಈ ನಿಂದನಾತ್ಮಕ ಮಾತುಗಳು ಅಂತ ಏನು ನಮ್ಯದಾಗಿದ್ದು, ದೇರ್ ಇಸ್ ಅ ಸರ್ಟನ್ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಅಂತ ನಾವೇನು ಹೇಳ್ತೀವಿ, ವಿಷಕಾರಿ ಪುರುಷತ್ವ, ಮತ್ತು ಈ ಒಂದು ಓವರ್ ಆಲ್ ಜೆಂಡರ್ ಇಶ್ಯೂಸ್, ಮಹಿಳೆಯರಿಗೆ ಸಂಬಂಧಪಟ್ಟಂಗೆ, ಟ್ರಾನ್ಸ್ಜೆಂಡರ್ ಸಂಬಂಧಪಟ್ಟಂಗೆ, ಲಿಂಗ ಸಮಾನತೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ದೊಡ್ಡ ಪ್ರಮಾಣದಲ್ಲಿ ಗವರ್ಮೆಂಟ್ ಹ್ಯಾಸ್ ಟು ಮೇಕ್ ಎನ್ ಅವೇರ್ನೆಸ್ ಆ್ಯಂಡ್ ಹ್ಯಾಸ್ ಟು ಟೇಕ್ ಇಟ್ ಅಪ್. ಯಾಕಂದರೆ ಅದನ್ನೇ ನಾವು ಫೈರ್ ಸಂಸ್ಥೆ ಮುಖಾಂತರ ಒಂದು ಪವರ್ ಪ್ಲೇ ವಿಚಾರದಲ್ಲಿ ಮೀ ಟೂ ಅನ್ನೋದು ಕೂಡ ನಾವು ಎತ್ತಿ ಹಿಡಿದ್ವಿ. ಆ ಮೀ ಟೂ ಅನ್ನೋದಕ್ಕೆ ನಮಗೆ ಇದು ಒಂದು ರಿಯಾಲಿಟಿ ಸಿನಿಮಾ ರಂಗದಲ್ಲಿ ಇದೆ. ಪವರ್ ಬೇರೆ ಬೇರೆ ಥರ ಮ್ಯಾನಿಫೆಸ್ಟ್ ಆಗುತ್ತೆ ರವಿಕುಮಾರ್ ಅವರೇ. ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರು ಸಾವಿರಾರು ವರ್ಷಗಳಿಂದ, 10,000 to 12,000 ವರ್ಷಗಳಿಂದ ಯಾರು ಪವರ್ನಲ್ಲಿ ಇರ್ತಾರೋ ಅವರು ಪವರ್ ಇಲ್ಲದೇ ಇರೋರ ಮೇಲೆ ಬೇರೆ ಬೇರೆ ಥರ ಒಂದು ಬಳಸ್ಕೊಂಡಿದ್ದಾರೆ, ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ, ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಮಗೆ ಇವತ್ತಿಗೂ ಈ ಘಟನೆಗಳಲ್ಲಿ ಬೇರೆ ಬೇರೆ ಹಂತಕ್ಕೆ ಅದು ಕಾಣುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಇನ್ ಪವರ್ ಆರ್ ಯೂಶಲಿ ಮೆನ್ ಇವತ್ತಿನ ದಿನ, ಟು ಡಿಫ್ರೆಂಟ್ ಡಿಗ್ರೀಸು. ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಫೇಸಿಂಗ್ ದ ಬ್ರಂಟ್ ಈ ಕಾಂಟೆಕ್ಸ್ನಲ್ಲಿ ಕ್ಯಾನ್ ಬಿ ವಿಮೆನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಇದು ಓವರಾಲ್ ಜನರಲೈಸೇಷನ್ ಮಾಡೋಕ್ಕಾಗಲ್ಲ, ಅದು ಕೂಡ ಕಾಂಟೆಕ್ಸ್ಟ್ ಮೇಲೆ ನೋಡಬೇಕು. ಈಚ್ ಇಶ್ಯೂ ಇಸ್ ಡಿಫ್ರೆಂಟ್. ಬಟ್ ಈ ಒಂದು ಜೆಂಡರ್ ಇಶ್ಯೂಸ್ ವಿಚಾರದಲ್ಲಿ ನಮಗೆ ದೊಡ್ಡ ಪ್ರಮಾಣದ ಜಾಗೃತಿ ಆಗಬೇಕು. ನನಗೆ ವೆಸ್ಟರ್ನ್ ಬಗ್ಗೆ ನನಗೇನು ವಿಶೇಷವಾಗಿ ನಾನು ಅಮೇರಿಕ ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ನಲ್ಲಿ ನನಗೇನಾದರೂ ಅನೇಕ ವಿಚಾರಗಳ ಮೇಲೆ ನನಗೆ ಒಪ್ಪಿಗೆ ಇಲ್ಲ ಅಥವಾ ವಿರೋಧ ಇರಬಹುದು ಕೆಲವು ವಿಚಾರಗಳಲ್ಲಿ. ಬಟ್ ಜೆಂಡರು ಮತ್ತು ಲಿಂಗ ಮತ್ತು ಮಹಿಳೆಯರು ಮತ್ತು ಲಿಂಗ ಸಮಾನತೆ ವಿಚಾರಗಳಲ್ಲಿ ಅವರು ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಾವು ಕರ್ನಾಟಕಕ್ಕೆ ಇನ್ ಟರ್ಮ್ಸ್ ಆಫ್ ವಿಮೆನ್ಸ್ ರೈಟ್ಸ್, ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಜೆಂಡರ್ ಅವೇರ್ನೆಸ್, ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಚಿಕ್ಕ ವಯಸ್ಸಿನಲ್ಲಿ ನಾವು ಕ್ಲಾಸ್ಗಳಲ್ಲಿ ಲಿಂಗ ಸಮಾನತೆಯ ಪಾಠಗಳಾಗಿರ್ಬೋದು, ಮದುವೆ ವಿಚಾರದಲ್ಲಿ ಸಮಾನತೆ ವಿಚಾರ ಆಗಿರ್ಬೋದು, ಮಹಿಳೆಯರ ಫ್ರೀಡಮ್ಸ್ಗಳಾಗಿರ್ಬೋದು, ಅವ್ರು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವರ ಲೈಫ್ ಚಾಯ್ಸಸ್ಗಳಾಗಿರ್ಬೋದು, ಅಥವಾ ನಮಗೆ ಓವರಾಲ್ ಆರ್ಥಿಕತೆ ವಿಚಾರದಲ್ಲಿ, ಸುರಕ್ಷತೆ ವಿಚಾರದಲ್ಲಿ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ ದ್ಯಾಟ್ ಮಸ್ಟ್ ಬಿ ಅಡ್ರೆಸ್ಟು ನಮಗೆ ಸರ್ಕಾರದಿಂದ. ಎಲ್ಲೋ ಒಂದು ಕಡೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಅಷ್ಟೊಂದು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡದೇ ಇರ್ಬೋದು. ಬಟ್ ನಾವು 48 to 50% ಆಫ್ ಸೊಸೈಟಿ ಆರ್ ವುಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್. ಆ್ಯಂಡ್ ನಮಗೆ ಎಲ್ಲರ ಅದು ಫೆಮಿನಿಸಮ್, ಸ್ತ್ರೀವಾದ ಬಂದರೆ ಬರೀ ಮಹಿಳೆಯರಿಗೂ ಟ್ರಾನ್ಸ್ಜೆಂಡರ್ಗೆ ಮಾತ್ರ ಅಲ್ಲ, ಗಂಡಸರಿಗೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯದಾಗತ್ತೆ. ಯಾಕೆಂದರೆ ನೀವೊಂದು ತೋಳು ಬಲ ಮಾತ್ರ ಶಕ್ತಿವಂತ ಅಂತ ಹೇಳೋಕ್ಕಾಗಲ್ಲ. ಮತ್ತು ನಮಗೆಲ್ಲೋ ಒಂದು ಕಡೆ ಮನೆ ಆಚೆ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋನೇ ಒಂದು ಉತ್ತಮ ಗಂಡಸಂತ ಆಗಲ್ಲ. ಮನೇಲಿ ಇತ್ಕೊಂಡು ಮಕ್ಕಳು ನೋಡಿಕೊಂಡು ಒಳ್ಳೆ ಒಂದು ತಂದೆ ಆಗೋದು ಭಾಳ ಒಳ್ಳೆ ಲಕ್ಷಣ, ಒಂದು ಪುರುಷನ ಲಕ್ಷಣ ಅಂತಲೂ ಮಾಡ್ಬೋದು. ಸೊ ಫೆಮಿನಿಸಮ್ ಇಸ್ ಅನ್ ಐಡಿಯಾಲಜಿ ಆಫ್ ಜೆಂಡರ್ ಈಕ್ವಾಲಿಟಿ ಹೊರತು ಅದು ಎಲ್ಲೋ ಒಂದು ಕಡೆ ಒಂದು ಅಸ್ಮಿತೆಗೆ ಲಾಭ ಆಗೋದು ಅಂತ ನಾವು ನೋಡಲ್ಲ. ಆ ಒಂದು ಜಾಗೃತಿ ದೊಡ್ಡ ಪ್ರಮಾಣದಲ್ಲಿ ಈ ವಿಷಕಾರಿ ಪುರುಷತ್ವನ ಹೋಗಲಾಡ್ಸೋಕ್ಕೆ, ಡಿಸ್ಮ್ಯಾಂಟಲ್ ಮಾಡೋಕ್ಕೆ ಕೆಲಸ ಆಗಬೇಕು. ಎಲ್ಲ ರೀತಿಯಲ್ಲೂ ಕೆಲಸ ಆಗಬೇಕು. ನಿಜ ಸರ್.